ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಧನುರಾಶಿಯ 2026ರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ. 2026 ಧನುರಾಶಿ ವರ್ಷ ಭವಿಷ್ಯ. ಧನುರಾಶಿಯ ಸ್ವಭಾವ. ಧನುರಾಶಿಯವರು ಸಾಹಸಪ್ರಿಯರು, ಸತ್ಯನಿಷ್ಠರು, ಜ್ಞಾನಪ್ರಿಯರು ಮತ್ತು ಧರ್ಮಬದ್ಧರು. ಇವರಿಗೆ ಸ್ವಾತಂತ್ರ್ಯ ಮತ್ತು ಹೊಸ ಅನುಭವಗಳು ತುಂಬಾ ಮುಖ್ಯ. 2026ರಲ್ಲಿ ನಿಮ್ಮ ಜೀವನದಲ್ಲಿ ಪ್ರಗತಿ, ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. 2026ರಲ್ಲಿ ಪ್ರಮುಖ ಗ್ರಹ ಸ್ಥಿತಿಗಳು. 2026ರಲ್ಲಿ ಧನುರಾಶಿಯವರಿಗೆ ಪ್ರಮುಖವಾಗಿ ಈ ಗ್ರಹಗಳ ಪ್ರಭಾವ ಇರುತ್ತದೆ. ಗುರು ಅಂದರೆ ಬೃಹಸ್ಪತಿ ನಿಮ್ಮ ರಾಶಿಯ ಅಧಿಪತಿ, ಉತ್ತಮ ಫಲ ನೀಡುವನು. ಶನಿ ಪರಿಶ್ರಮ ಮತ್ತು ಸ್ಥಿರತೆ ಕಲಿಸುವನು. ರಾಹು ಅನಿರೀಕ್ಷಿತ ಬದಲಾವಣೆಗಳು. ಕೇತು ಆಧ್ಯಾತ್ಮಿಕ ಆಸಕ್ತಿ. ಈ ಗ್ರಹಗಳ ಸಂಯೋಜನೆ ನಿಮಗೆ ಸವಾಲುಗಳ ನಡುವೆ ಸಾಧನೆ ತರುತ್ತದೆ. 2026ರ ವರ್ಷವನ್ನು 4 ಭಾಗಗಳಲ್ಲಿ ನೋಡೋಣ. ಬಾಲಿ ಜನವರಿ ಮಾರ್ಚ್ ಆರಂಭಿಕ ಸ್ಥಿತಿ. ಈ ಸಮಯದಲ್ಲಿ ನೀವು ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತೀರಿ. ಫಲಗಳು: ಉದ್ಯೋಗದಲ್ಲಿ ಸ್ವಲ್ಪ ನಿಧಾನಗತಿ, ಹಣದ ವಿಷಯದಲ್ಲಿ ಸಮತೋಲನ, ಕುಟುಂಬದಲ್ಲಿ ಮಿಶ್ರ ಫಲ, ಆರೋಗ್ಯದಲ್ಲಿ ಚಿಕ್ಕ ಸಮಸ್ಯೆಗಳು. ಸಲಹೆ: ಅವಸರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಏಪ್ರಿಲ್ನಿಂದ ಜೂನ್ ಉನ್ನತಿಯ ಆರಂಭ. ಈ ಸಮಯ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ತರಲಿದೆ. ಫಲಗಳು: ಉದ್ಯೋಗದಲ್ಲಿ ಪ್ರಮೋಷನ್, ವ್ಯವಹಾರದಲ್ಲಿ ಲಾಭ, ಪ್ರೇಮದಲ್ಲಿ ಸಂತೋಷ, ಹೊಸ ಅವಕಾಶಗಳು. ಇದು ನಿಮ್ಮ ಪ್ರಯತ್ನಗಳ ಫಲ ದೊರೆಯುವ ಸಮಯ. ಜುಲೈನಿಂದ ಸೆಪ್ಟೆಂಬರ್ ಪರೀಕ್ಷೆಯ ಕಾಲ. ಈ ಸಮಯದಲ್ಲಿ ಕೆಲವು ಸವಾಲುಗಳು ಎದುರಾಗುತ್ತವೆ. ಫಲಗಳು: ಕೆಲಸದಲ್ಲಿ ಒತ್ತಡ, ಹಣದ ಖರ್ಚು ಹೆಚ್ಚಾಗುವುದು, ಸ್ನೇಹಿತರ ಜೊತೆ ತಪ್ಪು ಅರ್ಥ. ಧೈರ್ಯ ಮತ್ತು ಸಹನೆ ಅಗತ್ಯ. ಅಕ್ಟೋಬರ್ನಿಂದ ಡಿಸೆಂಬರ್ ಯಶಸ್ಸಿನ ಕಾಲ. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಸಾಧನೆಗಳು. ಫಲಗಳು: ಹಣದ ಲಾಭ, ಮನೆ ಜಮೀನು ಖರೀದಿ, ಮದುವೆ ಯೋಗ, ವಿದೇಶ ಪ್ರಯಾಣ. ಬಿಐಸಿ ಉದ್ಯೋಗ ಮತ್ತು ವ್ಯವಹಾರ ಭವಿಷ್ಯ. ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿ, ಬಡ್ತಿ ಅವಕಾಶ, ವಿದೇಶಿ ಕಂಪನಿ ಅವಕಾಶ. ವ್ಯವಹಾರಿಗಳಿಗೆ ಹೊಸ ಒಪ್ಪಂದಗಳು, ಹೂಡಿಕೆ ಲಾಭ, ಹೊಸ ಪಾಲುದಾರಿಕೆ. ಮೇ ಮತ್ತು ಜೂನ್ ತಿಂಗಳುಗಳು ಉತ್ತಮ. ಇನ್ನು 2026ರಲ್ಲಿ ಹಣದ ವಿಷಯದಲ್ಲಿ ಧನುರಾಶಿಯವರಿಗೆ ವೆನ್ ಆದಾಯದಲ್ಲಿ ಹೆಚ್ಚಳ, ಹೂಡಿಕೆ ಲಾಭ, ಹಳೆಯ ಸಾಲ ತೀರಿಸುವ ಅವಕಾಶ. ವಾರ್ನಿಂಗ್: ಆದರೆ ಖರ್ಚು ಹೆಚ್ಚಾಗಬಹುದು, ಕುಟುಂಬದ ಖರ್ಚು ಹೆಚ್ಚಾಗುವುದು. ಸಲಹೆ: ಹಣವನ್ನು ಸಂರಕ್ಷಿಸುವುದು ಮುಖ್ಯ. ಲವ್ ಮತ್ತು ದಾಂಪತ್ಯ ಜೀವನ. ಪ್ರೇಮಿಗಳಿಗೆ ಪ್ರೇಮ ಸಂಬಂಧ ಗಾಢವಾಗುತ್ತದೆ, ಮದುವೆ ಯೋಗ. ವಿವಾಹಿತರಿಗೆ ದಂಪತಿಗಳ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ, ಕುಟುಂಬದಲ್ಲಿ ಸಂತೋಷ. ವಾರ್ನಿಂಗ್: ಕೆಲವೊಮ್ಮೆ ಅಹಂಕಾರ ಸಮಸ್ಯೆ ಉಂಟಾಗಬಹುದು. ಪಿಎಫ್ ಜೀವನ. 2026ರಲ್ಲಿ ಕುಟುಂಬದಲ್ಲಿ ಸಂತೋಷ, ಹಬ್ಬ ಹರಿದಿನ, ಹೊಸ ಸದಸ್ಯ ಸೇರ್ಪಡೆ, ಹಿರಿಯರ ಆರೋಗ್ಯ ಕಾಳಜಿ. ಗ್ರಾಜ್ಯುಯೇಷನ್ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ. ವಿದ್ಯಾರ್ಥಿಗಳಿಗೆ 2026 ಉತ್ತಮ ವರ್ಷ. ಪರೀಕ್ಷೆಯಲ್ಲಿ ಯಶಸ್ಸು, ವಿದೇಶ ಶಿಕ್ಷಣ ಅವಕಾಶ, ಹೊಸ ಕೌಶಲ್ಯ ಕಲಿಯುವುದು. ಸಲಹೆ: ಜುಲೈ ನಂತರ ಫಲ ಉತ್ತಮ. ಹಾಸ್ಪಿಟಲ್ ಭವಿಷ್ಯ. 2026ರಲ್ಲಿ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಿರುತ್ತದೆ. ಗಮನಿಸಬೇಕಾದವು: ಜೀರ್ಣಕ್ರಿಯೆ ಸಮಸ್ಯೆ, ತಲೆನೋವು, ನಿದ್ರಾಹೀನತೆ. ಪರಿಹಾರ: ಯೋಗ ಮತ್ತು ಧ್ಯಾನ. ಓಂ ಆಧ್ಯಾತ್ಮಿಕ ಬೆಳವಣಿಗೆ. 2026ರಲ್ಲಿ ಧನುರಾಶಿಯವರು ದೇವಸ್ಥಾನಗಳಿಗೆ ಭೇಟಿ, ಧ್ಯಾನದಲ್ಲಿ ಆಸಕ್ತಿ, ಗುರುಗಳ ಆಶೀರ್ವಾದ ಪಡೆಯುವಿರಿ. ತಿಂಗಳುವಾರು ಸಂಕ್ಷಿಪ್ತ ಭವಿಷ್ಯ. ತಿಂಗಳು ಫಲ: ಜನವರಿ ಮಿಶ್ರಫಲ, ಫೆಬ್ರವರಿ ನಿಧಾನ ಪ್ರಗತಿ, ಮಾರ್ಚ್ ಸುಧಾರಣೆ, ಏಪ್ರಿಲ್ ಅವಕಾಶ, ಮೇ ಯಶಸ್ಸು, ಜೂನ್ ಲಾಭ, ಜುಲೈ ಒತ್ತಡ, ಆಗಸ್ಟ್ ಎಚ್ಚರಿಕೆ, ಸೆಪ್ಟೆಂಬರ್ ಸವಾಲು, ಅಕ್ಟೋಬರ್ ಯಶಸ್ಸು, ನವೆಂಬರ್ ಹಣಲಾಭ, ಡಿಸೆಂಬರ್ ಸಂತೋಷ. ಅದೃಷ್ಟ ಸೂಚಕಗಳು. ಅದೃಷ್ಟ ಸಂಖ್ಯೆ 3, ಅದೃಷ್ಟ ಬಣ್ಣ ಹಳದಿ, ಕಿತ್ತಳೆ. ಅದೃಷ್ಟ ದಿನ ಗುರುವಾರ. ಅದೃಷ್ಟ ರತ್ನ ಪುಷ್ಯರಾಜ ಅಂದರೆ ಯೆಲ್ಲೋ ಸಫೈರ್. ಪರಿಹಾರಗಳು: 2026ರಲ್ಲಿ ಉತ್ತಮ ಫಲಕ್ಕಾಗಿ ಗುರುವಾರ ವಿಷ್ಣು ದೇವಾಲಯಕ್ಕೆ ಭೇಟಿ, ಓಂ ಗುರುವೇ ನಮಃ ಜಪ, ಬಡವರಿಗೆ ಅನ್ನದಾನ, ಹಳದಿ ಬಟ್ಟೆ ಧರಿಸುವುದು, ಗುರುಗಳಿಗೆ ಗೌರವ. 2026ರ ಸಮಗ್ರ ಭವಿಷ್ಯ ಸಂಕ್ಷೇಪ. 2026ರಲ್ಲಿ ಧನುರಾಶಿಯವರಿಗೆ ಸಾಧನೆ, ಆರ್ಥಿಕ ಬೆಳವಣಿಗೆ, ಪ್ರೇಮ ಯಶಸ್ಸು, ಕುಟುಂಬ ಸಂತೋಷ. ವಾರ್ನಿಂಗ್:
ಸವಾಲುಗಳು: ಕೆಲಸದ ಒತ್ತಡ, ಹಣದ ಖರ್ಚು, ಮಾನಸಿಕ ಒತ್ತಡ. ಸಲಹೆ: ಒಟ್ಟಾರೆ ನೋಡಿದರೆ 2026 ಧನು ರಾಶಿಗೆ ಶ್ರಮದಿಂದ ಮಹಾ ಯಶಸ್ಸು ತರುವ ವರ್ಷ. ಅಂತಿಮ ಸಂದೇಶ: ಧನುರಾಶಿಯವರೇ, ಈ 2026 ವರ್ಷ ನಿಮಗೆ ಹೊಸ ಅವಕಾಶಗಳನ್ನು ನೀಡುತ್ತದೆ. ನೀವು ಧರ್ಮ, ಸತ್ಯ ಮತ್ತು ಶ್ರಮವನ್ನು ನಂಬಿದರೆ ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸು ಖಚಿತ. ಧನ್ಯವಾದಗಳು.